ದೇವರಿಂದ ಸಹಾಯವನ್ನು ನೀವು ಬಯಸಿರಿ. ಪಕ್ಕದಲ್ಲಿ ಇರುವವರನ್ನ ನೋಡಿ ಹೇಳ್ರಿ, ದೇವರಿಂದ ಸಹಾಯವನ್ನು ಬಯಸಿರಿ. ಮತ್ತೊಮ್ಮೆ ಕೇಳ್ರಿ, ದೇವರಿಂದ ಸಹಾಯವನ್ನು ಬಯಸಿರಿ. ಸರಿ, ಯಾಕೆ ನಾನು ದೇವರಿಂದ ಸಹಾಯವನ್ನು ಬಯಸಿರಿ ಎಂಬುದಾಗಿ ಹೇಳುತ್ತಾ ಇದ್ದೇನೆಂದ್ರೆ, ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿರುವಾಗ ಅವರು ತುಂಬ ಹೋರಾಟಕ್ಕೆ ಒಳಗಾದರು, ಕಷ್ಟಕ್ಕೆ ಒಳಗಾದರು, ಕಣ್ಣೀರಿಗೆ ಒಳಗಾದರು. ಅಂಥ ಕಷ್ಟದಲ್ಲಿಯೂ ಉಪದ್ರವಗಳಲ್ಲಿಯೂ ಕಣ್ಣೀರಿನಲ್ಲಿಯೂ ಇರುವಾಗಲೂ ಅವರು ದೇವರಿಂದ ಸಹಾಯವನ್ನು ಬಯಸಿದರು. ದೇವರಿಂದ ಒಂದು ಬಲವನ್ನು, ದೇವರಿಂದ ಸಹಾಯ ಬರಬೇಕೆಂಬುದಾಗಿ ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುತ್ತದೆ? ಇಸ್ರಾಯೇಲ್ ಜನರು ದೇವರಿಂದ ಸಹಾಯವನ್ನು ಬಯಸಿದರು. ವಿಮೋಚನಾ ಕಾಂಡ 1ನೇ ಅಧ್ಯಾಯ, ಅದರಲ್ಲಿ ಒಂದು ಕಾರ್ಯವು ಬರೆಯಲ್ಪಟ್ಟಿದೆ. ಫರೋಹನು ಇಸ್ರಾಯೇಲ್ ಜನರನ್ನು ನೋಡಿ ಅವನು ತರುವುದರಿಂದ ಒಂದು ಕಾರ್ಯವನ್ನು ಹೇಳುತ್ತಾನೆ. ಜನರು ಬಹಳವಾಗಿ ಏನಾಗಿದ್ದಾರೆ? ಹೆಚ್ಚಾಗಿದ್ದಾರೆ, ಬಹಳವಾಗಿದ್ದಾರೆ, ಬಲಶಾಲಿಗಳಾಗಿದ್ದಾರೆ. ಬಹಳವಾಗಿದ್ದರು, ಬಲಶಾಲಿಗಳಾಗಿದ್ದರು. ಆದರೂ ಕೂಡ ಅವರು ತಮ್ಮ ಬಲದಲ್ಲಿ ಆಶ್ರಯಿಸದೆ ದೇವರಿಂದ ಬಲವನ್ನು, ಸಹಾಯವನ್ನು ಎದುರು ನೋಡುತ್ತಾ ಇದ್ದರು. ಶಬ್ದವಾಗಿ ಆಮೇನ್ ಎಂಬುದಾಗಿ ಹೇಳ್ರಿ. ವಾಕ್ಯದಲ್ಲಿ ಬರೆಯಲ್ಪಟ್ಟ ಅನೇಕರು ತಮ್ಮ ಸ್ವಂತ ಬಲದಲ್ಲಿ ಆಶ್ರಯವಿಡುತ್ತಾರೆ. 1 ತಿಮೋಥಿ 4ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇಹ ಸಾಧನೆಯು ಅಲ್ಪ ಪ್ರಯೋಜನವಾಗಿದೆ. ಶರೀರವನ್ನು ಆಶ್ರಯಿಸುವುದು ಅಲ್ಪ ಪ್ರಯೋಜನವಾಗಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ವಿಮೋಚನಾ ಕಾಂಡ 1ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದ್ರಿ. ಈಗ ಅವನು ತನ್ನ ಜನರಿಗೆ, ಇಸ್ರಾಯೇಲರು ನಮ್ಮ ಅಧೀನದಲ್ಲಿ ಇದ್ದಷ್ಟು ಬಲವಾಗಿ ಇದ್ದಾರೆ ನೋಡಿರಿ. 2 ಕಾರ್ಯ ಬರೆಯಲ್ಪಟ್ಟಿದೆ. ಮೊದಲನೆಯದಾಗಿ ಏನ್ ಬರೆಯಲ್ಪಟ್ಟಿದೆ? ಬಹಳವಾಗಿಯೂ ಬಲವಾಗಿ. ಎಲ್ಲರೂ ಹೇಳ್ರಿ, ಬಹಳವಾಗಿದ್ದಾರೆ. ಎರಡನೆಯದಾಗಿ ಬಲವಾಗಿದ್ದಾರೆ. ಹಂಗಂದ್ರೆ ಐಗುಪ್ತರಲ್ಲಿ 5 ಜನರಿದ್ದಾರೆ. ಇಸ್ರಾಯೇಲರಲ್ಲಿ ಎಷ್ಟು ಜನರಿದ್ದಾರೆ? 10 ಜನರಿದ್ದಾರೆ. ಐಗುಪ್ತನು 50 kg ಇದ್ದರೆ ಇಸ್ರಾಯೇಲನು ಎಷ್ಟು kg ಇದ್ದಾನೆ? 100 kg ಇದ್ದಾನೆ. ನಾನು ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ, ಹಾಸ್ಯಕರವಾಗಿತ್ತು. ಒಬ್ಬ ಕರಾಟೆಯಲ್ಲಿ ನಿಪುಣನಾಗಿರುವವನು, ಅವನು ಆದರೆ ಸಣ್ಣಕ್ಕಿದ್ದಾನೆ. ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಹಾಕೊಂಡಿದ್ದ. ಕರಾಟೆ ಚೆನ್ನಾಗಿ 5 ಜನ ಬಂದರೂ ಬೀಳಿಸುವವನು, ಆದರೆ ಸಣ್ಣಕ್ಕಿದ್ದಾನೆ. ಅವನು ಒಂದು ಬಾಕ್ಸರ್ ಹತ್ರ ಯುದ್ಧ ಮಾಡ್ತಾ ಇದ್ದ. ದಪ್ಪಗೆ ಇರುವವನು. ಒಂದು ನಿಮಿಷ ವಿಡಿಯೋ, ಅರ್ಧ ನಿಮಿಷ ವಿಡಿಯೋ ಇರಬೇಕದು. ಅವನು ಆ ಬಾಕ್ಸರ್ ಹತ್ರ ಹೋಗುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಹೂ ಎಂಬುದಾಗಿ ಕಾಲು ಎತ್ತುತ್ತಾ ಇದ್ದಾನೆ. ಅವ್ನು ಕಾಲು ಹಿಡಿದು ಹಾಗೆ ಎಸಿತಿದ್ದಾನೆ. ಅಲ್ಲಿಗೆ ಹೋಗಿ ಬೀಳ್ತಾನೆ. ಮತ್ತೆ ಹೂ ಅಂತ ಎದ್ದು ಓಡಿ ಬರ್ತಾನೆ. ಎತ್ತಿ ಏನ್ ಮಾಡ್ತಾ ಇದ್ದಾನೆ? ಎಸಿತಾ ಇದ್ದಾನೆ. ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇಸ್ರಾಯೇಲ್ ಜನರು 100 kg ಇದ್ರು, ಐಗುಪ್ತರು ಎಷ್ಟು kg? 50 kg ಅನ್ಕೊಳ್ಳಿ, 60 kg ಎಂಬುದಾಗಿ ಇಟ್ಟುಕೊಳ್ಳೋ, ಬಲವಾಗಿದ್ದರು. ಈಗ ಇಸ್ರಾಯೇಲ್ ಜನರು 10 ಜನ ಇದ್ದಾರೆ, ಐಗುಪ್ತರು ಎಷ್ಟು ಜನ ಇದ್ದಾರೆ? 5 ಜನ ಇದ್ದಾರೆ. ಈಗ ಇವರಿಬ್ಬರು ಯುದ್ಧ ಮಾಡಿದ್ರೆ ಸುಮ್ಮನೆ ಜಗಳ ಅಂತ ಅನ್ಕೊಳ್ರಿ, ಯಾರು ಗೆಲ್ತಾರೆ? ಇಸ್ರಾಯೇಲ್. ಆಬ್ವಿಯಸ್ಲಿ ಯಾರು ಗೆಲ್ತಾರೆ? ಇಸ್ರಾಯೇಲರು ಗೆಲ್ತಾರೆ. ಆದರೂ ಕೂಡ ಇಸ್ರಾಯೇಲರು ದೇವರ ಬಲವನ್ನು ಆಶ್ರಯಿಸಿದರ, ತಮ್ಮ ಬಲವನ್ನು ಆಶ್ರಯಿಸಿದರ? ದೇವರ ಬಲವನ್ನು ಆಶ್ರಯಿಸಿದರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಹಾಗಂದ್ರೆ ನಾನು ನಿಮಗೆ ಒಂದು ಕಾರ್ಯವನ್ನು ಹೇಳುತ್ತೇನೆ. ನಿಮ್ಮಲ್ಲಿ ಹಣವಿರಬಹುದು, ಮಸಲ್ ಪವರ್ ಇರಬಹುದು, ನಿಮ್ಮ ಕುಟುಂಬದ ಬ್ಯಾಕ್ಗ್ರೌಂಡ್ ಒಳ್ಳೆ ಕಾರ್ಯವಾಗಿರಬಹುದು, ಒಳ್ಳೆ ಎಜುಕೇಷನ್ ಇರಬಹುದು. ಏನೇ ಆಗಿದ್ದರೂ ಅದು ದೇವರ ಸಹಾಯಕ್ಕೆ ಸಮವಾಗುವುದಿಲ್ಲ. ಶಬ್ದವಾಗಿ ಆಮೇಲೆ ಹೇಳ್ತೀರಾ ಎಂಬುದಾಗಿ ನಾನು ಅಂದುಕೊಂಡೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಿಮ್ಮಲ್ಲಿ ಏನೇ ಇದ್ದರೂ ಅದು ನಿಮ್ಮ ದೇವರ ಸಹಾಯಕ್ಕೆ ಅದು ಸಮನಾಗಿ ಬರುವುದಿಲ್ಲ. ಕೆಲವರು ಹೇಳ್ತಾರೆ, ಹಣ ಇದೆ ನೋಡಿಕೊಳ್ಳೋಣ, ನನಗೆ ಜನರಿದ್ದಾರೆ ನೋಡಿಕೊಳ್ಳೋಣ, ಸ್ನೇಹಿತರಿದ್ದಾರೆ ನೋಡಿಕೊಳ್ಳೋಣ, ಕುಟುಂಬ ಇದೆ ನೋಡಿಕೊಳ್ಳುತ್ತೆ ಎಂಬುದಾಗಿ ಹೇಳ್ತಾರೆ. ಕುಟುಂಬವನ್ನು ಆಶ್ರಯಿಸಬೇಡಿರಿ, ಮಾನವರನ್ನು. ಇವತ್ತು ಓದಿದ 118ನೇ ಕೀರ್ತನೆಯಲ್ಲಿ ಮಧ್ಯದಲ್ಲಿ ಒಂದು ವಾಕ್ಯವು ಬರೆಯಲ್ಪಟ್ಟಿದೆ, ಮಾನವರಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸಿಕೊಳ್ಳುವುದು ಒಳ್ಳೆಯದು. ಫರೋಹನು ಇಸ್ರಾಯೇಲ್ ಜನರನ್ನ ನೋಡಿ ಭಯಪಡುತ್ತಾ ಇದ್ದಾರೆ. ಇವರು ಬಹಳವಾಗಿದ್ದಾರೆ, ಇವರು ಹೆಚ್ಚಾಗಿದ್ದಾರೆ, ಇವರು ಬಲಶಾಲಿಗಳಾಗಿದ್ದಾರೆ. ಆಗಿದ್ದರೂ ಕೂಡ ಇಸ್ರಾಯೇಲ್ ಜನರು, ಪ್ರೈಸ್ ದ ಲಾರ್ಡ್, ಅವರು ಹೋಗಿ ಯುದ್ಧ ಮಾಡಲಿಲ್ಲ, ದೇವರಿಂದ ಸಹಾಯವನ್ನು ನೋಡಿದರು.
ಕ್ರೈಸ್ತರು ಈ ಲೋಕದಲ್ಲಿ ನೋಡಿದ್ರೆ ಹೆಚ್ಚಾಗಿದ್ದಾರೆ, ಆದರೂ ಕೂಡ ಒಬ್ಬನು ಕೂಡ ಹೋಗಿ ಯುದ್ಧ ಮಾಡುವುದಿಲ್ಲ. ಕಾರಣ ಏನು ಗೊತ್ತಾ? ನನ್ನ ದೇವರು ಎಲ್ಲವನ್ನು ನೋಡಿಕೊಳ್ಳುವವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ದೇವರ ಬಲವನ್ನು ಎದುರು ನೋಡಿರಿ. ನಿಮ್ಮ ಎಜುಕೇಷನಲ್ಲಿ ದೇವರ ಬಲವನ್ನು ಎದುರು ನೋಡಿರಿ. ನಿಮ್ಮ ಕುಟುಂಬದಲ್ಲಿ ದೇವರ ಬಲವನ್ನು ಎದುರು ನೋಡಿರಿ. ನಿಮ್ಮ ಬಿಸ್ನೆಸ್ಸಲ್ಲಿ ದೇವರ ಬಲವನ್ನು ಎದುರು ನೋಡಿರಿ. ಅದು ನಿಮ್ಮನ್ನು ಉನ್ನತವಾಗಿ ನಡೆಸುವಂಥದ್ದಾಗಿದೆ. ಹಲ್ಲೆಲೂಯಾ. ಅದು ಇಸ್ರಾಯೇಲ್ ಜನರಿಗೆ ಸಹಾಯ ಮಾಡಿದ ದೇವರ ಬಲವು, ಭುಜ ಬಲವು ನಿಮ್ಮನಿಗೂ ಸಹಾಯ ಮಾಡಲು ಶಕ್ತವಾಗಿದೆ. ಕೆಲವರು ರಥ ಬಲದಲ್ಲಿ, ಕೆಲವರು ಅಶ್ವ ಬಲದಲ್ಲಿ ನಂಬಿಕೆ ಇಟ್ಟರು. ನಾವಾದರೂ ನನ್ನ ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡುತ್ತೇವೆ. ಅವರು ಬಿದ್ದು ಹೋದರು, ನಾವು ಇಂದಿಗೂ ಎದ್ದು ನಿಂತಿದ್ದೇವೆ. ನಾವು ಇಂದಿಗೂ ಎದ್ದು ನಿಂತಿದ್ದೇವೆ. ನನ್ನ ಕುಟುಂಬವು ಈಗಲೂ ನಿಂತುಕೊಂಡಿದೆ, ನನ್ನ ಮನೆಯು ಇಂದಿಗೂ ನಿಂತುಕೊಂಡಿದೆ, ನನ್ನ ಜೀವಿತವು ಇಂದು ನಿಂತುಕೊಂಡಿದೆ ಅನ್ನುವವರು ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ದೇವರನ್ನು ಆಶ್ರಯಿಸುವವರು ಅವಮಾನ ಪಟ್ಟು ಲಜ್ಜೆಯಿಂದ ಹಿಂತಿರುಗಿ ಹೋಗುವುದೇ ಇಲ್ಲ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ. ಸಭೆಯೇ, ನೀನು ಪರಲೋಕದ ಕಡೆಗೆ ನೋಡುವಾಗ ದೇವರಿಂದ ಸಹಾಯವು ನಿಮಗೆ ಇಳಿದು ಬರುತ್ತದೆ. ಶಬ್ದವಾಗಿ ಆಮೇನ್ ಎಂಬುದಾಗಿ ಹೇಳೋಣ. ಆಮೇನ್. ಕೈಗಳ ಮೇಲೆ ತಿಳ್ರಿ. ಆಮೇನ್, ಆಮೇನ್.